ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಶ್ರೇಯಾ. ಇವತ್ತು ಫಿಶ್ಶಿಂದ ಒಂದು ಒಳ್ಳೆ ರೆಸಿಪಿ ಮಾಡೋಣ. ಫಿಶ್ ಕಟ್ಲೆಟ್ ಮಾಡೋಣ. ಫಿಶ್ಶಿಂದ ಮಾಡಿದಂತೆ ಯಾರಿಗೂ ಗೊತ್ತಾಗಲ್ಲ, ಆ ರೀತಿ ಟೇಸ್ಟ್ ಬರುತ್ತೆ. ನಾನಿಲ್ಲಿ ಡಿಸ್ಕೋ ಫಿಶ್ ತಗೊಂಡಿದ್ದೇನೆ, ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇವಾಗ ಒಂದು ಪಾತ್ರೆಗೆ ನೀರು ಹಾಕೊಂಡು ಅದಕ್ಕೆ ನಾವು ಕ್ಲೀನ್ ಮಾಡ್ಕೊಂಡ ಡಿಸ್ಕೋ ಫಿಶನ್ನು ಹಾಕೊಳ್ತಿದ್ದೇನೆ. ಬೇಯಿಸುವ ಒಂದು 10 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೇನೆ. 1 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 1/4 ಟೀ ಸ್ಪೂನ್ ಅಷ್ಟು ಹಲ್ದಿ ಪೌಡರ್, ಯಾಕೆಂದರೆ ಮೀನಿದ್ದು ಯಾವುದಾದ್ರೂ ಸ್ಮೆಲ್ ಇದ್ರೆ ಹೋಗಲಿ ಅಂತ ಹಲ್ದಿ ಪೌಡರ್ ಹಾಕಿದ್ದೀನಿ ಅಷ್ಟೇ. ನಾನು ಡಿಸ್ಕೋ ಫಿಶ್ ಯಾಕೆ ತಗೊಂಡಿದ್ದೀನಿ ಅಂದರೆ ಇದರದ್ದು ಮೀಟ್ ವೈಟ್ ಕಲರ್ ಇರುತ್ತೆ, ಅದಕ್ಕೋಸ್ಕರ ಇದನ್ನು ತಗೊಂಡದ್ದು. ಇದು ಹಲ್ದಿ ಹಾಕಿದ್ರಿಂದ ಈ ರೀತಿ ಹಲ್ದಿ ಬಂದಿದೆ, ಇಲ್ಲಾಂದರೆ ಫುಲ್ ವೈಟ್ ಇರುತ್ತೆ ಈ ಮೀನಿದ್ದು ಮೀಟ್. ಇವಾಗ ನಾವು ಫಿಶ್ ಬೆಂದ ನಂತರ ಇದರದ್ದು ಮುಳ್ಳು ಏನಾದರೂ ಇದ್ದರೆ ತೆಗೆದುಕೊಳ್ಬೇಕು. ಯಾವುದೇ ಒಂದು ಮುಳ್ಳಿರಬಾರ್ದು. ಆ ರೀತಿ ಕರೆಕ್ಟಾಗಿ ಖಾಲಿ ಅದರ ಮೀಟನ್ನು ಮಾತ್ರ ತೆಗೆದು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಹಾಕಿಟ್ಕೊಳ್ಳೋಣ. ಈ ರೀತಿ ಎಲ್ಲ ಮೀನಿಂದು ಮುಳ್ಳೆಲ್ಲ ತೆಗೆದು ಕರೆಕ್ಟಾಗಿ, ಒಂದು ಸಣ್ಣ ಮುಳ್ಳು ಕೂಡ ಇರಬಾರ್ದು, ತಿನ್ನುವಾಗ ನಮಗೆ ಮುಳ್ಳು ಸಿಗಬಾರ್ದು. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಮುಳ್ಳೆಲ್ಲ ತೆಗೆದು ಸಪ್ರೇಟ್ ಮೀಟನ್ನೊಂದು ಸಪ್ರೇಟ್ ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಡಿಸ್ಕೋ ಫಿಶ್ ಮತ್ತು ಯಾವುದೇ ಒಂಥರ ರಾ ಸ್ಮೆಲ್ ಏನಿರಲ್ಲ. ಈ ರೀತಿ ಕೆಲವು ಮೀನೆಲ್ಲ ತುಂಬ ಸ್ಮೆಲ್ ಬರುತ್ತೆ, ಬಟ್ ಈ ಡಿಸ್ಕೋ ಫಿಶ್ ಅಂತದ್ದು ಯಾವುದೇ ಸ್ಮೆಲ್ ಬರಲ್ಲ. ಅದಕ್ಕೋಸ್ಕರ ಡಿಸ್ಕೋ ಫಿಶ್ ತಗೊಳ್ಳಿ, ಗೊತ್ತೇ ಆಗಲ್ಲ ಫಿಶ್ ಅಂತ. ನಮ್ಮ ಮನೆಯಲ್ಲಿ ಡಿಸ್ಕೋ ಫಿಶ್ ನಾರ್ಮಲಾಗಿ ಫ್ರೈ ಮಾಡಿದಾಗ ತಿನ್ನದವರು ಕೂಡ ಈ ಫಿಶ್ ಕಟ್ಲೆಟ್ ಇವತ್ತು ತಿಂದಿದ್ದಾರೆ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಒಂದ್ಸಲ ಎಲ್ಲ ಮುಳ್ಳೆಲ್ಲ ತೆಗೆದ ನಂತರ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈಗ ಶ್ರೆಡೆಡ್ ಚಿಕನ್ ಇರುತ್ತಲ್ಲ, ಅದೇ ರೀತಿ ನಾವು ಇವಾಗ ಶ್ರೆಡೆಡ್ ಫಿಶ್ ಅಂತ ಮಾಡ್ಕೊಳ್ಳೋದು. ಈ ರೀತಿ ನೋಡ್ಕೊಳ್ಳಿ, ಯಾವುದೇ ಮುಳ್ಳಿರದ ರೀತಿಯಲ್ಲಿ ಈ ರೀತಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ಒಂದು ಇಡೀ ದೊಡ್ಡ ಬಟಾಟೆಯನ್ನು ತಗೊಂಡಿದ್ದೇನೆ, ಬಾಯ್ಲ್ ಮಾಡ್ಕೊಂಡಿದ್ದೇನೆ, ಅದನ್ನು ಕೂಡ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೇನೆ. ಈ ರೀತಿ ಕರೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಯಾವುದೇ ಲಮ್ಸ್ ಇರೋದ ರೀತಿಯಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡದ್ದು. ಇವಾಗ ಬೌಲಿಗೆ ನಾವು ಶ್ರೆಡೆಡ್ ಫಿಶ್ ಮಾಡ್ಕೊಂಡಿದ್ದೇವೆ ಅದನ್ನು ಹಾಕೊಂಡು, ಅದರ ಜೊತೆನೇ ಸ್ಮ್ಯಾಶ್ಡ್ ಪೊಟೆಟೊ ಏನಿದೆ ಅದನ್ನು ಕೂಡ ಹಾಕೊಂಡು, ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ, ಸಣ್ಣ ಚಾಪ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಹಸಿಮೆಣಸಿನಕಾಯಿಯನ್ನು ಕೂಡ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆನೇ 1 ಇಂಚ್ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ನಾವು ಉಪ್ಪು ಬಟಾಟೆ ಬೇಯುವಾಗ ಹಾಕಿರ್ತೇವೆ ಅದಕ್ಕೋಸ್ಕರ, ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರ್. ಇವೆಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ಲೆಟ್ ಮಾಡಲಿಕ್ಕೆ ಯಾವುದೇ ನೀರು ಹಾಕಲಿಕ್ಕಿಲ್ಲ, ಇದನ್ನು ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಕರೆಕ್ಟಾಗಿ ಎಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಮೀನು ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ನೀರು ಹಾಕಲಿಕ್ಕಿಲ್ಲ. ಇವಾಗ ಸಣ್ಣ ಬಾಲ್ಸ್ ರೀತಿಯ ಸಣ್ಣ ಬಾಲ್ಸ್ ತಗೊಂಡು ಅದನ್ನು ಈ ರೀತಿ ನೋಡಿ, ನಾನು ಕೈಯಲ್ಲಿ ಹೇಗೆ ಮಾಡ್ತಿದ್ದೀನಿ ಅಷ್ಟೇ ದೊಡ್ಡ ಸೈಜಿದ್ದು ಬಾಲ್ಸ್ ತಗೊಳ್ಳಿ, ತುಂಬ ದಪ್ಪ ಬೇಡ ನಮಗೆ, ಈ ಸೈಜ್ ಇದ್ದಿದ್ರೆ ಸಾಕು. ಈ ರೀತಿ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಈ ರೀತಿ ಕೈಯಲ್ಲಿ ತಟ್ಟಬೇಕು. ಈ ರೀತಿ ಮಾಡಿದರೆ ನಮ್ಮದು ಫಿಶ್ ಕಟ್ಲೆಟ್ ಇದು ವೇಜ್ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಈ ರೀತಿಯೇ ಮಾಡ್ಕೊಳ್ಳಿ. ಹೀಗೆ ಎಲ್ಲ ಫಿಶ್ ಇದ್ದು ನಾವು ವೇಜ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ತಟ್ಕೊಳ್ಳಿ. ಇವಾಗ ಸೈಡಲ್ಲಿ ಏನಾದರೂ ಕ್ರ್ಯಾಕ್ಸ್ ಬಂದರೆ ಅದನ್ನು ಈ ರೀತಿ ಟಚ್ ಮಾಡಿದರೆ ಅದು ಕರೆಕ್ಟಾಗಿ ಒಂದೇ ಶೇಪಲ್ಲಿ ಬರುತ್ತೆ. ಈ ರೀತಿ ಮಾಡಿಕೊಂಡು ಸಪ್ರೇಟಾಗಿ ಎಲ್ಲವನ್ನು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಮೊದಲಿಗೆ ಎಲ್ಲವನ್ನು ವೇಜ್ ರೆಡಿ ಮಾಡಿ ಇಟ್ಕೊಳ್ಬೇಕು, ನಂತರ ಎಲ್ಲವನ್ನು ಫ್ರೈ ಮಾಡಿದರೆ ಆಯಿತು. ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ. ಯಾರಿಗೂ ಫಿಶಲ್ಲಿ ಮಾಡಿದಂತ ಗೊತ್ತೇ ಆಗಲ್ಲ, ಅಷ್ಟು ಟೇಸ್ಟ್ ಬರುತ್ತೆ. ನೀವು ಮಸ್ಟ್ ಟ್ರೈ ರೆಸಿಪಿ ಇದು. ಡಿಸ್ಕೋ ಫಿಶ್ ಹೇಗೂ ಎಲ್ರಿಗೂ ನಾರ್ಮಲ್ ಆಗಿ ಸಿಗುತ್ತೆ, ಅಂಥದ್ದೇನು ಹೆವಿ ರೇಟ್ ಕೂಡ ಇರಲ್ಲ. ಇದನ್ನು ತಗೊಂಡು ಮಾಡ್ಬೋದು, ತುಂಬ ಈಸಿಯಾಗಿ ಮಾಡ್ಬೋದು, ಮತ್ತು ಟೇಸ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ. ಇವಾಗ ನಾನು ಒಂದು ಪ್ಯಾನಿಗೆ ಇಲ್ಲಿ ಕೊಕೊನಟ್ ಆಯಿಲ್ ಹಾಕೊಂಡಿದ್ದೇನೆ. ಕೊಕೊನಟ್ ಆಯಿಲ್ ಸರಿಯಾಗಿ ಬಿಸಿ ಆಗಲಿ. ನಂತರ ನಾವು ಮಾಡಿಟ್ಕೊಂಡಿರೋದನ್ನು ರವಕ್ಕೆ ಕೋಟ್ ಮಾಡಿ ಇಲ್ಲಿ ನಾನು ತವಕ್ಕೆ ಹಾಕ್ತಿದ್ದೇನೆ. ನಾನಿಲ್ಲಿ 2 ರೀತಿಯಲ್ಲಿ ಮಾಡ್ತೀನಿ. ಒಂದು ರವ ಹಾಕೊಂಡು ಫಿಶ್ ಕಟ್ಲೆಟ್ ಮಾಡ್ತೀನಿ, ಇನ್ನೊಂದು ನಾರ್ಮಲ್ ಆಗಿ ವಿದೌಟ್ ರವ ಹಾಕಿ ಫಿಶ್ ಕಟ್ಲೆಟ್ ಮಾಡೋದು. ರವವನ್ನು 2 ಕಡೆ ಕೋಟಿಂಗ್ ಮಾಡಿಕೊಂಡು ಎಣ್ಣೆಯಲ್ಲಿ ಕಾಯಿಸ್ಕೊಳ್ಳೋಣ. ಹೀಗೆ ಫ್ರೈ ಆಗಲಿ. ಇದನ್ನು ಹಾಕಿದ ಕೂಡಲೇ ಯಾವತ್ತೂ ಫ್ಲಿಪ್ ಮಾಡ್ಲಿಕ್ಕೆ ಹೋಗಬೇಡಿ. ಒಂದು ಸೈಡ್ ಕರೆಕ್ಟಾಗಿ ಕುಕ್ ಆದ ನಂತರ ಮಾತ್ರ ಫ್ಲಿಪ್ ಮಾಡಬೇಕು, ಇಲ್ಲಾಂದರೆ ಈ ರೀತಿ ನೋಡಿ ಸೈಡಲ್ಲಿ ಸ್ವಲ್ಪ ಇದಾಗುತ್ತಲ್ಲ, ಸ್ಮ್ಯಾಶ್ ಆದಾಗೈತಲ್ಲ, ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಬದಿ ಕರೆಕ್ಟಾಗಿ ಕುಕ್ ಆದ ನಂತರ ಇನ್ನೊಂದು ಬದಿಗೆ ಫ್ಲಿಪ್ ಮಾಡ್ಕೊಳ್ಬೇಕು. ಸರಿಯಾಗಿ ಕಾಯಬೇಕು, ಇಲ್ಲಾಂದರೆ ಒಡೆದೋಗುತ್ತೆ, ಕ್ರ್ಯಾಕ್ಸ್ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 3 ನಿಮಿಷ ಆದರೂ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಕಾಯಿಸಬೇಕು. ತುಂಬ ಡಾರ್ಕ್ ಕಲರ್ ಬರೋದು ಬೇಡ. ನೋಡ್ಕೊಳ್ಳಿ, ನಮಗೆ 2 ಬದಿ ಅದು ಸ್ವಲ್ಪ ರೋಸ್ಟೆಡ್ ಇರಬೇಕು. ಒಳಗೆ ಅಂತೂ ಸೂಪರ್ ಸಾಫ್ಟ್ ಇರುತ್ತೆ, ಹೊರಗೆ ಮಾತ್ರ 2 ಕಡೆ ಸೂಪರಾಗಿ ಕ್ರಿಸ್ಪಿಯಾಗಿ ಬರಬೇಕು. ಈ ರೀತಿ ಆದರೆ ನಮ್ಮದು ಕರೆಕ್ಟಾಗಿ ಕುಕ್ ಆಗಿದೆ. ಇವಾಗ ತೆಗೆದಿಟ್ಕೊಳ್ಳೋಣ. ನಮ್ಮದು ಒಂದು ಬ್ಯಾಚ್ ಇದು ಫಿಶ್ ಕಟ್ಲೆಟ್ ರೆಡಿಯಾಗಿದೆ. ಯಾರಿಗೂ ಗೊತ್ತಾಗಲ್ಲ ಅಂತ, ಯಾರಾದ್ರೂ ಈಗ ಹೊಸಬ್ರು ಬಂದರೆ ಅವ್ರ ಹತ್ರ ಕೇಳಬೇಕು ನೀವು ಯಾವುದರಲ್ಲಿ ಮಾಡಿದ್ದೀರಿ ಅಂತ. ಆಗ ಅವ್ರು ಹೇಳ್ತಾರೆ. ಫಿಶ್ ಅಂತ ಯಾರಿಗೂ ಹೇಳಲಿಕ್ಕಾಗಲ್ಲ, ಅಷ್ಟು
ಅಷ್ಟು ಅಂದರೆ ಅದು ಅಷ್ಟು ಸಸ್ಪೆನ್ಸ್ ಆಗಿರುತ್ತೆ, ಗೊತ್ತೇ ಆಗಲ್ಲ ಫಿಶಲ್ಲಿ ಮಾಡಿದಂತ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇವಾಗ ನಾನು ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಿದ್ದೀನಿ. ಇಲ್ಲಿ ನಾನು ಇದಕ್ಕೆ ಯಾವುದೇ ರವೆ ಹಾಕ್ತಿಲ್ಲ, ಹಾಗೇ ಡೈರೆಕ್ಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಾನು ತುಂಬ ದಪ್ಪ ಮಾಡಲಿಲ್ಲ ಫಿಶ್ ಕಟ್ಲೆಟ್, ನನಗೆ ಇದೇ ಹದ ಕರೆಕ್ಟ್ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಇಷ್ಟೇ ಹಾಕಿದ್ದೀನಿ. ಕೆಲವು ಕಡೆ ಹೋಟ್ಲಲ್ಲಿ ಫಿಶ್ ಕಟ್ಲೆಟ್ ತಿಂದಾಗ ನಾರ್ಮಲಾಗಿ ಕಟ್ಲೆಟ್ಸ್ ಎಲ್ಲ ದಪ್ಪ ಇರುತ್ತೆ, ಬಟ್ ಇದು ಕರೆಕ್ಟ್ ಸೈಜ್ ಅಂತ ಅನಿಸುತ್ತೆ ನನಗೆ. ಇವಾಗ ಒಂದು ಬದಿ ಕುಕ್ ಮಾಡ್ಕೊಂಡ ನಂತರ, ಒಂದು ಬದಿ ಕರೆಕ್ಟಾಗಿ ಕುಕ್ ಆದ ನಂತರ ಫ್ಲಿಪ್ ಮಾಡ್ಕೊಳ್ಳಿ. ಒಂದು ಬದಿ ಕುಕ್ ಆಗೋದು, ಈಗ ಅರ್ಧ ಕುಕ್ ಆದದನ್ನು ಫ್ಲಿಪ್ ಮಾಡಿದರೆ ಕ್ರ್ಯಾಕ್ ಬರುತ್ತೆ, ಅದಕ್ಕೋಸ್ಕರ ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ನೋಡಲಿಕ್ಕೂ ಅಷ್ಟೇ ತುಂಬ ಟೆಂಪ್ಟಿಂಗ್ ಆಗಿದೆ, ತಿನ್ನಲಿಕ್ಕೂ ಅಷ್ಟೇ ಸೂಪರಾಗಿ ಬಂದಿದೆ. ಈ ಕಲರ್ ಬರಬೇಕು, ನಿಮಗೆ ನೋಡುವಾಗ ಗೊತ್ತಾಗುತ್ತೆ ಒಂದು ಕಡೆ ಕ್ರಿಸ್ಪಿಯಾಗಿ ಬಂದಿದೆ, ಯಾವುದೇ ಕ್ರ್ಯಾಕ್ಸ್ ಬರ್ತಿಲ್ಲ ಅಂದರೆ ಆ ಸೈಡ್ ಕುಕ್ ಆಗಿದೆ ಅಂತ ಅರ್ಥ. ಈ ರೀತಿ ಎರಡು ಬದಿ ಒಂದು 3 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಎಣ್ಣೆ ಕೂಡ ಜಾಸ್ತಿ ಬೇಕಾಗಿಲ್ಲ, ಇಷ್ಟು ಮಾಡಿಕೊಂಡ್ರೆ ನಮ್ಮ ಫಿಶ್ ಕಟ್ಲೆಟ್ ರೆಡಿಯಾಗಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಂಥ ಒಳ್ಳೊಳ್ಳೆ ರೆಸಿಪಿಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಒಳ್ಳೊಳ್ಳೆ ರೆಸಿಪಿ ಕೂಡ ಸಿಗುತ್ತೆ, ನೀವು ಮನೆಯಲ್ಲಿ ಕೂಡ ಟ್ರೈ ಮಾಡ್ಕೊಳ್ಬೋದು. ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನನಗೆ ಪ್ಲೇಟಿಂಗಲ್ಲೂ ತುಂಬ ಇಂಟ್ರೆಸ್ಟ್ ಇದೆ ಆ ರೀತಿ, ಅದಕ್ಕೋಸ್ಕರ ಜಸ್ಟ್ ಈ ರೀತಿ ಪ್ಲೇಟಿಂಗ್ ಮಾಡ್ಕೊಳ್ತಿದ್ದೇನೆ. ನೀವು ಯಾರಾದರೂ ಗೆಸ್ಟ್ ಬಂದಿದ್ರೆ ಈ ರೀತಿ ಪ್ಲೇಟಿಂಗ್ ಮಾಡಿಕೊಟ್ರೆ ಅವರಿಗೂ ಒಳ್ಳೆ ಇಂಪ್ರೆಸ್ ಆಗ್ತದೆ, ತುಂಬ ಒಳ್ಳೆ ಮಾಡ್ತಾರೆ ಅಂತ. ಆ ರೀತಿ ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಫಿಶ್ ಕಟ್ಲೆಟ್ ಅಂತೂ ಸೂಪರಾಗಿ ಬರುತ್ತೆ, ನಾನು 100% ಹೇಳ್ತೇನೆ. ನೀವು ಟ್ರೈ ಮಾಡಿದರೆ ನಿಮಗೂ ಇಷ್ಟ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.